ಪೂರ್ಣ ಪ್ರಮಾಣದ ಅಧ್ಯಕ್ಷರು ಬೇಕು ಅನ್ನೋ ತಮ್ಮ ಅಭಿಪ್ರಾಯಕ್ಕೆ ಉಳಿದವರು ಸಾಥಿದಾರ ಸರ್, ಅಂದ್ರೆ ಬೇರೆ ಹಿರಿಯರಿಗೂ ಇದೇ ಅಭಿಪ್ರಾಯ? ಎಲ್ಲರ ಅಭಿಪ್ರಾಯ ಇದೆ, ಎಲ್ಲರದು ಇದೆ. ನಮ್ಮಲ್ಲಿ ಚುನಾವಣೆ ಆದ್ಮೇಲೆ ಪಾರ್ಲಿಮೆಂಟ್ ಆದ್ಮೇಲೆ ಬಿಟ್ಟುಕೊಡ್ಬೇಕಂತ ಒಂದು ನೋಟ್ ಕೂಡ ಇದೆ, ರೆಸೊಲ್ಯೂಷನ್ ಆಗಿದೆ. ಕೆ.ಸಿ. ವೇಣುಗೋಪಾಲ್ ನೋಟ ಇದೆ, ರೈಟಿಂಗ್ನಲ್ಲಿದೆ ಅದು, ಆಫ್ಟರ್ MP ಎಲೆಕ್ಷನ್ ಆದ್ಮೇಲೆ ಅಂತ. ಸೊ ಆದಷ್ಟು ನೀವು ಅದನ್ನು ಬರೆದ ಮೇಲೆ ಇಲ್ಲ ಇದ್ದಾರ ಇಲ್ಲ ಇವರ ಅಂತಾರ ಒಂದು ಹೇಳಿ ಕ್ಲೋಸ್ ಆಗುತ್ತೆ. ಇಲ್ಲ ಯಾರಿಗಾರ ಮಾಡ್ತಿದ್ರೆ ಯಾರನ್ನೆಲ್ಲ ಕೂಡಿಸಿ ಚರ್ಚೆ ಮಾಡಿ ಎಲ್ಲರ ಸಮ್ಮುಖದಲ್ಲಿ ಮಾಡಿ ಅನ್ನೋದು ನಮ್ದು ಸಲಹೆ ಅಷ್ಟೇ. ಹಂಗೇನಿಲ್ಲ, ಯಾವ ಭಾಗಿಲ್ಲ, ಸಮರ್ಥ ಇರಬೇಕು, ಅವರನ್ನ ಪಾಪ್ಯುಲರ್ ಇರಬೇಕು ಅಷ್ಟೇ. ಅವರು ಹೇಳ್ತಾರೆ ಒಂದೊಂದಷ್ಟು ನಿರ್ಣಯ ತಗೊಂಡಿದ್ದ ಹೌದು, ಆದ್ರೆ ಕೆಲವೊಂದು ಪ್ರಕರಣಗಳಲ್ಲಿ ಕೆಲವೊಂದು ನಾನು ಹೇಳಿದ್ರೆ ನಿನ್ನೇನು ಮಾಡಿ ನಾನು ಹೇಳಿ ನನಗೂ ಯಾರು ಕೇಳಿದ್ರಲ್ಲ, ಅವನಿಗೆ ಕೆಪಾಸಿಟಿ ಸಾಮರ್ಥ್ಯ ಇದ್ರೆ 2 ಕೊಡ್ಬೋದು 3 ಕೊಡ್ಬೋದು, ನಮ್ಗೇನು ರೆಸ್ಟ್ರಿಕ್ಟ್ ಮಾಡೋದು ಅವಶ್ಯಕತೆ ಇಲ್ಲ. ಕೆಲವು ಸಾರಿ ಎಕ್ಸೆಂಪ್ಷನ್ ಕೊಡಬೇಕಾಗ್ತದೆ, ಕೊಡ್ಬೋದು ಅವನ ಕೆಪಾಸಿಟಿ ಇದೆ. ನಾವು ಕೆಪಿಸಿಸಿ ಅಧ್ಯಕ್ಷರಾಗಬೇಕು ಅಂತ ಹೇಳಿ ಸುಮಾರು 50 ಜನ ಶಾಸಕರು ಒತ್ತಾಯ ಮಾಡಿದ್ದಾರೆ. ಕೆಲವರು ಹೇಳ್ತಾರೆ ನ್ಯಾಚುರಲ್ ಆಗಿ ನೀವು ಆಗ್ಬೇಕು, ಐಂದ ವರ್ಗದಿಂದ ಬರ್ಬೇಕಾಗಬೇಕಂತ ಹೇಳ್ತಾರೆ ನ್ಯಾಚುರಲ್ ಆಗಿ. ಸೊ ಎಲ್ಲರ ಮುಂದೆ ಹೇಳಿದರೆ ಬಹುಶಃ ನಿಮ್ಮೊಂದು ಚರ್ಚೆ ಆಗಿರ್ತದೆ, ಎಲ್ಲರ ಮುಂದೆ ಹೇಳಿ ಹೇಳ್ತಾರೆ ಶಾಸಕರು. ಸೊ ಅಂತಿಮ ಅದಿನ್ನೂ ಓಪನ್ ಆಗಿಲ್ರಲ್ಲ. ಜಿಲ್ಲೆ ಹೋದಂತ ಸಂದರ್ಭದಲ್ಲಿ ಎಲ್ಲ ಶಾಸಕರನ್ನ ಮಾತನಾಡುವಂಥದ್ದು, ಸಭೆಗಳು ಮಾಡುವಂಥದ್ದು ಎಲ್ಲ ತಯಾರಿ ಮಾಡ್ಕೊಳ್ತಾ ಇದ್ದಾರೆ ಸತೀಶ್ ಜಾರಕಿಹೊಳಿ ಅವರು ಅಂತ ಚರ್ಚೆ. ಮತ್ತೆ ಹೋದಾಗ ಅಲ್ಲಿ ಶಾಸಕರು ಬರಲೇಬೇಕು, ಮೀಟಿಂಗ್ ಮಾಡಲೇಬೇಕಲ್ಲ, ಅದೇನು ಪ್ರಶ್ನೆ ಇಲ್ಲ. ಆ ಜಿಲ್ಲೆಗೆ ಹೋದಾಗ 5-6 ಜನ MLA ಇದ್ದೇ ಇರ್ತಾರೆ, MLAಗಳು ಬರ್ತಾರೆ. ನಮ್ಮ ಇಲಾಖೆ ಮುಖ್ಯವಾಗಿರ್ತದೆ, ರಸ್ತೆ ಎಲ್ಲದಕ್ಕೂ ಸಂಬಂಧಪಟ್ಟದ್ದು. ಸೊ ಬರ್ತಾರೆ, ಕೇಳ್ತಾರೆ. ಮತ್ತೆ ಇನ್ನಂತಿ ನಾವು ಎಲ್ಲ ಜಿಲ್ಲೆಗೆ ಹೋಗ್ತೀವಿ, ಮತ್ತೆ ಅದೇ ಆಗ್ಬಾರ್ದು ಸರ್. ಇಲ್ಲ, ಅದಿನ್ನು ಚರ್ಚೆನೇ ಸ್ಟಾರ್ಟ್ ಆಗಿಲ್ಲ. ಎಲ್ಲಿ ಯಾರ ಮುಂದೆ ಹೇಳೋರು ನಾ ಆಗ್ತೀವಿ ಅಂತ ಯಾರಿಗೆ ಹೇಳೋರು? ಚರ್ಚೆ ಆಗಿಲ್ಲ, ಆದ್ಮ್ಯಾಗ ನೋಡೋಣ. CM DCM ಕುಂತು ಚರ್ಚೆ ಮಾಡ್ಬೇಕಲ್ಲ, ಅದು ಯಾರು ಆಗೋದ್ರ ಅಂತ ಕೇಳಬೇಕು. ಅವರು ಯಾರಾಗ್ತಾರ ಅಂತ ಕೇಳಿದಾಗ ಚರ್ಚೆ ಪ್ರಾರಂಭ ಆಗ್ತೈತಿ. ಇನ್ನು ಕೇಳಲ್ದ ನಾವ್ ಹೆಂಗ್ ಹೇಳೋರು ಏನಂತ? ಶಿವಕುಮಾರ್ ಅವರು ಸರ್, ಇಲ್ಲ ನಾನೇ ಮುಂದುವರಿತೀನಿ ಅನ್ನೋ ಆಗ್ರಹವನ್ನ ಹೈಕಮಾಂಡ್ಗೆ ಕನ್ವಿನ್ಸ್ ಮಾಡಿದ್ದಾರೆ, ತಾವುಗಳು ಕನ್ವಿನ್ಸ್ ಆಗ್ತಾರೆ? ಅಲ್ಲ, ಅದಕ್ಕೆ ಹೇಳಿದೆ ಇತಿಶ್ರೀ ಆಗ್ಬೇಕು. ಅವ್ರಾರು ಮುಂದುವರಿತಾರ, ಯಾರು ಹೊಸಾಗಿ ಮಾಡ್ತಾರೆ ಆಗ್ಬೇಕಲ್ಲ. ಇಲ್ಲ ದಿವಸ ಚರ್ಚೆ, ಅವರು ಯಾವ ಅಧ್ಯಕ್ಷ ಬದಲಾವಣೆ ಯಾವ್ದು ಬದಲಾವಣೆ ದಿವಸ ಅದನ್ನೇ ಚರ್ಚೆ ರೀ. ಎಸ್ ಅವರೇ ಮುಂದುವರಿತಾರ ಅಂತ ಹೇಳಿದ್ರೆ ಮುಗಿದೋಯ್ತು, ಕ್ಲೋಸ್ ಆಯ್ತು ಮ್ಯಾಟ್ರು. ಇಲ್ಲ, ಹೈಕಮಾಂಡ್ ಕ್ಲಿಯರ್ ಆಗಿ ಹೇಳ್ಬೇಕಲ್ಲ. ಯಾಕಂದ್ರೆ ಅವ್ರದೇ ಒಂದು ನೋಟ್ ಇದೆ, MP ಎಲೆಕ್ಷನ್ ಆದ್ಮೇಲೆ ಚೇಂಜ್ ಮಾಡಿದೆ ಅಂತ. ಅದೇ ಗೊಂದಲ ಸರ್ ಅಷ್ಟೇ ಅದು. ಯಾಕಂದ್ರೆ ಆಲ್ರೆಡಿ ಆಗಿ ಎಲೆಕ್ಷನ್ ಎಷ್ಟು 6 ಮಂತ್ ಆಯ್ತು. ಈಗ ಅದೇ ಪ್ರಶ್ನೆಗೆ ಸಮಸ್ಯೆ ಆಗಿತ್ತು. ಸಂಘಟನೆ ಆಕ್ಟಿವ್ ಆಗಿಲ್ಲ, ಕಡೆಗೊಂದಿದೆ ಅಂತಿಲ್ಲ. ಇದು ಬದಲಾವಣೆ ಆಗ್ಬೇಕು ಅಂತ ಒಪಿನಿಯನ್ ಇದೆ ಅಥವಾ ಇರಬೇಕು ಅಂತ? ಯಾವ್ದ್ರೆ ಪಾರ್ಟಿ ಸಂಘಟನೆ ವಿಚಾರದಲ್ಲಿ ಒಂದಷ್ಟು ಇನ್ನೂ ಬೇರೆ ಚೇಂಜ್ ಆಗ್ಬೇಕು ಅಂತ ಹೇಳ್ತಿದ್ರಿ. ಅಧ್ಯಕ್ಷರು ಹಾಗೆ ಮುಂದುವರಿಬೇಕು ಅನ್ಸುತ್ತಾ ಅಥವಾ ಬದಲಾವಣೆ ಆಗ್ಬೇಕು ಅನ್ಸುತ್ತೆ? ಅದು ನಮಗಲ್ಲ, ಅದು ಎಲ್ಲರೂ ಅಭಿಪ್ರಾಯ ತಗೋಬೇಕು, ಹೈಕಮಾಂಡ್ ನಿರ್ಧಾರ ಮಾಡಬೇಕು. ಯಾರು ಅವ್ರನ್ನೇ ಮುಂದುವರಿಸ್ಬೇಕಾ ಬೇರೆ ಅವ್ರು ಮಾಡ್ಬೇಕು ಅನ್ನೋದು ಈಗಲೇ ಹೇಳಿದೆ. ನಮಗೆ ಸಹ ನಾನು ಒಬ್ಬತ್ರಾಗ ಮೆಂಬರ್ ಅಷ್ಟೇ. ಸುಮಾರು ಜನ 140 ಜನ ನಮ್ಮ ಶಾಸಕರಿದ್ದಾರೆ. ಎಲ್ಲರ ಅಭಿಪ್ರಾಯ ಮೇಲೆ ಅದು ನಿರ್ಧಾರ. ಅಂತಿಮವಾಗಿ ಹೈಕಮಾಂಡ್ನವರು ತೀರ್ಮಾನ ಮಾಡಬೇಕು. ಒಂದು ಇತಿಶ್ರೀ ಆಡ್ಬೇಕಂತ ನಮ್ಮ ಅದು. ಇಲ್ಲ ದಿವಸ ಗೊಂದಲ ಎಲ್ಲಿ ಹೋದಲ್ಲೆಲ್ಲ ಅದೇ ಪ್ರಶ್ನೆ ಕೇಳ್ತಾರೆ, ನಾವು ಅದನ್ನೇ ಹೇಳ್ತೀವಿ, ಅದೇ ಚರ್ಚೆ ಆಗ್ತಾ ಹಂಗೆ ಹೋಗ್ತಾ ಇದೆ. ಶಾಸಕರ ಒಟ್ಟು ಅಭಿಪ್ರಾಯ ಸಂಗ್ರಹಿಸಬೇಕು ಅಂತ ಕೆಪಿಸಿಸಿ ನ್ಯಾಚುರಲ್ ಆಗಿ ಎಲ್ಲರೂ ಕರೆದು ಕೇಳ್ಬೇಕು. CM ಅವರು DCM ಅವರು ಕರೆದು ಕೇಳ್ಬೇಕೆಲ್ಲ ಶಾಸಕರನ್ನು.